ಕುಮಾರಸ್ವಾಮಿ ಅವರು 25 ಕೋಟಿ ಆದರೂ ಪರವಾಗಿಲ್ಲ, ನಾನು ಈಗಾಗಲೇ ನೀಲಿ ನಕ್ಷತ್ರ ಹಾಕ್ಸೋಕೆ ಒಂದು ಸೂಚನೆ ಕೊಟ್ಟಿದ್ದೀನಿ, ನಮ್ಗೆ ಅವಕಾಶ ಮಾಡಿಕೊಡಿ ಅಭಿವೃದ್ಧಿಗಾಗಿ. ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ಸ್ವಾಗತಿಸ್ತೇನೆ. ಅಧ್ಯಕ್ಷರ ಹತ್ರ ನಾಳೆ ನಾಡ್ದಲ್ಲಿ ಏನಾಗಿದೆ ಅಂತ ಮಾಹಿತಿಯನ್ನು ತಿಳ್ಕೊಂಡು ಅವರೇ ನಿಮ್ಮನ್ನು ಪ್ರೆಸ್ ಮೇಲೆ ಅಡ್ರೆಸ್ ಮಾಡೋಕ್ಕೆ ಏನು ಗೊಂದಲ ಇದೆ, ಹಿಂಗಾಗ್ಬೋದು ಹಂಗಾಗ್ಬೋದು, ಏನೋ ಆಗೋಗಿದೆ ಏನೋ ಆಗುತ್ತೆ ಅನ್ನೋದಕ್ಕೆ ಎಲ್ಲದಕ್ಕೂ ಗೊಂದಲ ತೆರೆಯೋದಕ್ಕೆ ಅಧ್ಯಕ್ಷರಿಗೆ ಈಗಲೇ ಹೇಳ್ತೀನಿ. ನನಗೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಆದರೆ ಕುಮಾರಸ್ವಾಮಿ ಅವರು 25 ಕೋಟಿ ಕೊಡ್ತೀನಿ ಅಂದಿದ್ದು ನಾನು ಸ್ವಾಗತಿಸ್ತೀನಿ. ಯಾವತ್ತು ಎಲ್ಲೋಗಿ ಈಸ್ಕೊಬೇಕು ಅಂತ ಹೇಳಿದ್ರೆ ಈಸ್ಕೊಂಡು ಬಂದು ಸ್ಕೂಲ್ಗೆ ಹಾಕೋಕ್ಕೆ ನಾವು ರೆಡಿ ಇದ್ದೀವಿ. ಸ್ಕೂಲು ನಮ್ಮದು ಅಲ್ಲ, ಸಾರ್ವಜನಿಕರದು. ಕುಮಾರಸ್ವಾಮಿದಾಗಲಿ ರವಿಕುಮಾರ್ ಆಗಲಿ ನೆಪ ಮಾತ್ರ. ಮಾನ್ಯ ಗೌರವಾನ್ವಿತ MP ಅವರು ಹೇಳಿದ್ದನ್ನು ಸ್ವಾಗತ ಮಾಡಿ ಎಲ್ಲಿ ಹೋಗಿ ಚೆಕ್ ಇಸ್ಕೊಳ್ಬೇಕು ಇಸ್ಕೊಂಡ್ಬಂದು ಶಾಲೆಗೆ ಹೇಳ್ತೀವಿ. ಅದೇನು ಟ್ರಾನ್ಸ್ಫರ್ ಖಾಸಗಿ ಮಾಡ್ತಾಯಿದ್ದೀರಾ, ಏನು ಮಾಡ್ತಾಯಿದ್ದೀರಿ ಅಂತ ಟ್ರಾನ್ಸ್ಪರೆನ್ಸಿನ ಪ್ರೆಸ್ಗಳ ಮುಂದೆ ಜನಗಳ ಮುಂದೆ ಇಡಿ ಅಂತೇಳಿ ಅಧ್ಯಕ್ಷರಿಗೆ ಹೇಳ್ತೀವಿ. ಮೊನ್ನೆ ಕೆರೆಅಂಗಳದಲ್ಲಿ ಮುಸ್ಲಿಮರು ಹೋಗಿದ್ದ ವಿಚಾರಕ್ಕೆ ಶಾಸಕರೇ ಅವ್ರನ್ನ ಕಳಿಸಿ ಮಾಡಲಾಗ್ತದೆ. ಅದೇ ಬರೀ ಆರೋಪ ಮಾಡೋದಕ್ಕೇನ್ರಿ? ನನ್ನ ವಿಡಿಯೋ ನಿಮ್ಮ ಹತ್ರನೂ ಇದೆ. ನಾನು ಏನು ಹೇಳಿದ್ದೀನಿ, ತಮಿಳ್ ಕಾಲೋನಿಗೆ ಮನೆಯನ್ನು ಕಟ್ಟಿದ್ದೀವಿ, ತಮಿಳ್ ಕಾಲೋನಿಯವರು ಹೋಗ್ತಾ ಇಲ್ಲ. ಈಗ ಮನೆಯಲ್ಲಿ ಕಿಟಕಿ ಬಾಗಿಲುಗಳನ್ನ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಕೋರ್ಟ್ಗೆ ಅಪ್ಲಿಕೇಶನ್ ಹಾಕ್ತೀವಿ. ಕೋರ್ಟಲ್ಲಿ ಆ ಮ್ಯಾಟ್ರ್ ಜುಡಿಷಿಯಲಲ್ಲಿ ಇರೋದ್ರಿಂದ ಕೋರ್ಟ್ ನೀವು ಯಾರಿಗೆ ಬೇಕಾದರೂ ಹಂಚ್ಬೋದು ಅಂತ ಪರ್ಮಿಷನ್ ಕೊಟ್ಟರೆ ಪಾರದರ್ಶಕವಾಗಿ ಎಲ್ಲ ಧರ್ಮದ ಎಲ್ಲ ಜಾತಿಯ ಜನಗಳ ಹತ್ರ ಅಪ್ಲಿಕೇಶನನ್ನು ಈಸ್ಕೊಂಡು ಯಾರಿಗೆ ಮಂಡ್ಯ ನಗರದಲ್ಲಿ ನಿವಾಸ ಇಲ್ಲವೋ ಅಂಥ ಎಲ್ಲ ಧರ್ಮದವ್ರಿಗೂ ಅವರ ಪಾರದರ್ಶಕ ವ್ಯಾಪ್ತಿ ಒಳಗಡೆ ಬರೋವಂಥವ್ರಿಗೆ ಹಂಚ್ತೀವಿ ಅಂತ ನಾನು ಭಾಷಣ ಮಾಡಿದ್ದೀನಿ. ಬಂದ ಕಡೆ ಹೋಗೋದ ಕಡೆ ಹೇಳಿದ್ದೀನಿ. ಈ ಮಬ್ಬು ಅಂತಾರೆ BJP ಅವ್ರಿಗೆ. ಅವ್ರು ಕಾಣೋದೇ ಕ್ರಿಶ್ಚಿಯನ್ನು ಮುಸ್ಲಿಮು, ಬೇರೇನೂ ಕಾಣಲ್ಲ. ಅರೆ ಯಾರೋ ಏನೋ ಮಾಡಿದ್ರೆ MLA ಏನಕ್ಕೆ ಅದು ಕಾರಣ ಆಗ್ತಾರೆ. ಘಂಟಾಘೋಷವಾಗಿ ಹೇಳಿದ್ದೀನಿ ಬಡವರಿಗೆ ಕೊಡ್ತೀನಿ ಅಂತ. ಪ್ರತಿಯೊಬ್ಬರಿಗೂ ಆಸೆ ನನಗೆ ಮನೆ ಸಿಗ್ಬೋದು ಅಂತ ಹೋಗಿರ್ಬೋದು. ಅದನ್ನು ಕಾನೂನು ಕ್ರಮವಾಗಿ ಪೊಲೀಸ್ನವರು ನೋಡ್ಕೊಂಡಿದ್ದಾರೆ. ಅಶೋಕ್ ಅವರು ಫಸ್ಟು ತಮ್ಮ ಬುದ್ಧಿಯನ್ನು ಸ್ಥಿಮಿತ ಇಟ್ಕೊಳ್ಳಿ. ತಾನು ಏನು ಅನ್ನೋದನ್ನು ಅವ್ರಿಗೆ ತಿಳ್ಕೊಳ್ಳಿ. ಫಸ್ಟು ನಾವು ಹಿಂದುತ್ವವಾದಿಗಳ ಇಲ್ಲ ಹಿಂದುತ್ವ ವಿರೋಧಿಗಳ ಇದೇನು ಎತ್ತ ಯಾವ ದೇಶದಲ್ಲಿದ್ದೀವಿ, ಅವ್ರೇನು ಪ್ಯಾಲೆಸ್ತಾನಲ್ಲಿಲ್ಲ, ಇಂಡಿಯಾದಲ್ಲಿದ್ದಾರೆ, ಭಾರತದಲ್ಲಿದ್ದಾರೆ, ಏನು ಅಂತ ಅವ್ರು ತಿಳ್ಕೊಳ್ಳಿ. ಇನ್ನೊಂದು ಆರೋಪ ಸರ್, ಬಾಂಗ್ಲಾ ವಲಸಿಗರು ಕೂಡ ಗಂಭೀರ ಆರೋಪ ಮಾಡಿ ಏನು ಮೂರ್ಖತನ ಥರ ಮಾತಾಡ್ತೀರಿ? ಬಾಂಗ್ಲಾ ವಲಸಿಗರಿದ್ರೆ ಚೆಕ್ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರದ ಕೆಲಸ. ಕೇಂದ್ರ ಸರ್ಕಾರದ ಒಂದು ಪಕ್ಷದ, ಅದರಲ್ಲೂ ಅಧಿಕೃತ ವಿರೋಧ ಪಕ್ಷದ ನಾಯಕ ಫಸ್ಟ್ ಚೆಕ್ ಮಾಡಿರಿ. ಬಾಂಗ್ಲಾದೇಶದವ್ರು ಇದ್ದಾರೆ, ಫಸ್ಟ್ ಲೆಟ್ ಹಿಮ್ ಅರೆಸ್ಟ್. ಯಾರ್ಯಾರು ಅಕ್ರಮವಾಗಿ ಮಂಡ್ಯದಲ್ಲಿ ಬಾಂಗ್ಲಿಗರು ಇದ್ದಾರೆ ಅವ್ರನ್ನ ಈ ಕ್ಷಣದಲ್ಲೇ ಅರೆಸ್ಟ್ ಮಾಡಿ. ನಾವು ಯಾವುದಕ್ಕೆ ಇಂಟರ್ಫರೆನ್ಸ್ ಇಲ್ಲ, ನಮಗೆ ಅದು ಬೇಕಾಗಿಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾ ಈ ಕೂಡಲೇ ತನಿಖೆ ಮಾಡಬೇಕು. ಎಲ್ಲಿ ಬಾಂಗ್ಲಾದೇಶಿಗರ ಮಂಡ್ಯದಲ್ಲಿರಲಿ ಇಂಡಿಯಾದಲ್ಲಿರಲಿ ತನಿಖೆ ಮಾಡಿ ಹೊರಗಾಕ್ಲಿ ಈ ದೇಶದಿಂದ. ರಾಜ್ಯ ಸರ್ಕಾರದ ತನಿಖೆ ಮಾಡಲಿ, 100%. ನಾನು ಈಗಲೂ ನಮ್ಮ ಸರ್ಕಾರಕ್ಕೂ ಹೇಳ್ತೀನಿ, ಅಕ್ರಮ ಬಾಂಗ್ಲಾದೇಶಿಗ ವಲಸಿಗರು ಮಂಡ್ಯದಲ್ಲಿದ್ದರೆ ಈ ಕೂಡಲೇ ನಮ್ಮ SP ಅವರು, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಕೂಡಲೇ ತನಿಖೆ ಮಾಡಲಿ, ಯಾರನ್ನ ಇದ್ರು ಹೊರಗಡೆ ಹಾಕಲಿ. ಮತ್ತೆ ಸರ್ BR ಪಾಟೀಲ್ ಅವರ ಒಂದು ಆಡಿಯೋ ಸತ್ಯ ಮಾಡ್ತಾ ಇದೆ ಸರ್, BJP ಮತ್ತು JDS ಮುಗಿಬಿಡ್ತಾರೆ ಏನಂತ? ಮನೆಗಳ ವಿಚಾರದಲ್ಲಿ ದುಡ್ಡು ಕೊಟ್ಟರೆ ಮಾತ್ರ. ಯಾರಿಗೆ ದುಡ್ಡು ಕೊಡಬೇಕು? BR ಪಾಟೀಲ್ ಅವರು ಒಂದು ಆಡಿಯೋ ವೈರಲ್ ಆಗಿದೆ. ಆಯಾ ಇಲಾಖೆ ನಮ್ಮ ಹತ್ರ ಯಾರೂ ದುಡ್ಡು ಕೇಳೋದು ಇಲ್ಲ, ನಮ್ಮ ಹತ್ರ ಯಾರೂ ದುಡ್ಡು ಈಸ್ಕೊಂಡು ಇಲ್ಲ. ನನಗೆ ಅದು ಗೊತ್ತಿಲ್ಲ. ನನ್ನ ಕ್ಷೇತ್ರಕ್ಕೆ ಇಲ್ಲಿವರೆಗೂ ಮನೆ ಬಂದೂ ಇಲ್ಲ. ಅದರಿಂದ ಈ ವಿಚಾರದಲ್ಲಿ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಮುಜುಗರ ಆಗಲ್ಲ ಸರ್ ನಿಮ್ಮದೇ ಪಕ್ಷದ ಶಾಸಕರು ಈ ರೀತಿ ಹೇಳಿಕೆ? ಈಗ ಮುಜುಗರ ಆಗ್ತದೆ. ಈಗ ನಾನೇ ನನ್ನ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಮುಜುಗರ ಆಗಲ್ಲ, ಆಗುತ್ತೆ. ಅವರು ಹಿರಿಯರಿದ್ದಾರೆ, 6-7 ಸಾರಿ ಗೆದ್ದಿದ್ದಾರೆ. ಯಾವುದನ್ನು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು ಅನ್ನೋದು ಅವ್ರಿಗೂ ಸ್ವಲ್ಪ ಗೊತ್ತಿರಬೇಕು. ಅವ್ರಿಗೆ ನೋವು ಇದ್ದರೆ ಒಂದು ಪಕ್ಷದ ವ್ಯಾಪ್ತಿ ಒಳಗಡೆ ಮುಖ್ಯಮಂತ್ರಿಗಳಿದ್ದಾರೆ. ನಾನು ಆಡಳಿತ ಪಕ್ಷದನಾಗಿ ವಿರೋಧ ಪಕ್ಷದ ಥರ ಮಾತಾಡಬಾರ್ದು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸರ್ಕಾರ ಎಲ್ಲ ಇದೆ. ಒಂದು ಅವ್ರದ್ದು ಏನು ಸಮಸ್ಯೆ ಇದೆ ಕೂತು ಬಗೆಹರಿಸ್ಕೊಳ್ಳಿ. ಈ ಥರ ತುಂಬ ಜನ ಹೇಳ್ತಾ ಇರ್ತಾರೆ, ಅದೆಲ್ಲ ಏನಾಗಲ್ಲ, ಮುಂದೆ ಕೇಳಪ್ಪ. ನನ್ನ ಕ್ಷೇತ್ರಕ್ಕೆ 2 ವರ್ಷದಿಂದ ಮನೆ ಬಂದಿಲ್ಲ. ಅದರಿಂದ ಯಾವ ದುಡ್ಡು ಕೊಡುವಂಥ ಪ್ರಮೇಯನೂ ಇಲ್ಲ, ಈಸ್ಕೊಂಡೂ ಇಲ್ಲ. ಹೇಳಿ. ಟಿಪ್ಪು ಸರ್ಕಾರ ಅಂತ ಹೇಳ್ತಾರೆ ಸರ್. ಟಿಪ್ಪು ಸರ್ಕಾರ ಇದು ಎಲ್ಲಿ? ಸಿದ್ದರಾಮಯ್ಯ ಸರ್ಕಾರ ಅದೇನೇನು ಕಾವೇರಿ ಆರತಿಗೆ ಒಂದು ಕಡೆ ವಿರೋಧ, ಇನ್ನೊಂದು ಕಡೆ ಟಿಪ್ಪು ಅವರು ಸ್ವಲ್ಪ ಆಫ್ ಮೆಂಟ್ಲಾಗಿರ್ಬೋದು. ಬಿಡಿ. ಯಾವುದು ಅದು ನನಗೆ ಗೊತ್ತೇ ಇಲ್ಲ. ನನಗೆ ಆ ವಿಚಾರ ನನಗೆ ಗೊತ್ತಿಲ್ಲ. ಕಾವೇರಿ ಆರತಿ ಮಾಡ್ಕೊಂಡಿದ್ದೀರಾ, ಈ ಹೊತ್ತಲ್ಲಿ ಕೂಡ 93 ವರ್ಷದಿಂದ ಜೂನ್ ತಿಂಗಳಲ್ಲಿ ಇಷ್ಟು ಆಗಿರಲಿಲ್ಲ. ಈ ಟೈಪ್ ಭರ್ತಿ ಆಗ್ತದೆ, ಏನು ಹೇಳ್ತೀರಾ? ಕಾವೇರಿ ಆರತಿ ಮಾಡ್ತಾ ಇರೋ ಪ್ರಭಾವ ದೇವರಿಗೂ ಒಲದು ಮಳೆಯನ್ನು ಧಾರಾಕಾರವಾಗಿ ಸುರಿಸ್ತಾ ಇದ್ದಾರೆ. ಅದಕ್ಕಾಗಿಯೇ ನಾವು ಕಾವೇರಿ ಆರತಿ ಮಾಡ್ತಾ ಇರೋದು. ದೇವರು ಎಲ್ಲ ಸಕಲವನ್ನು ಕಾವೇರಿ ಆರತಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ಮೇಲೆ ಕೊಡ್ತಾ ಇದ್ದಾರೆ.
ಅದಕ್ಕೆ ದೇವರನ್ನ ಸಂತೃಪ್ತಿ ಇನ್ನೂ ಚೆನ್ನಾಗಿ ಸಂತೃಪ್ತಿ ಪಡಿಸಲ್ಲ ಕಾವೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.